ಜಮೀರ್ ಅಹ್ಮದ್ ಜೊತೆ ಹಣದ ವ್ಯವಹಾರ ವಿಚಾರ ಸಚಿವ ದಿನೇಶ್ ಗುಂಡೂರಾವ್ಗೆ ಲೋಕಾಯುಕ್ತ ನೋಟಿಸ್ ಅನ್ನು ಕೊಟ್ಟಿದೆ. ಜೊತೆ ಹಣದ ವ್ಯವಹಾರ ವಿಚಾರ ಸಚಿವ ದಿನೇಶ್ ಗುಂಡೂರಾವ್ಗೆ ಲೋಕಾಯುಕ್ತ ನೋಟಿಸ್ ಅನ್ನ ಕೊಟ್ಟಿದೆ. ದಾಖಲೆಗಳ ಸಮೇತ ಹಾಜರಾಗುವಂತೆ ನೋಟಿಸ್ ಅನ್ನ ಕೊಟ್ಟಿದೆ. ಈ ಹಿಂದೆ ವಿಚಾರಣೆಗೆ ಬಂದಿದ್ದ ರಾಧಿಕಾ ಕುಮಾರಸ್ವಾಮಿ, ಕೆಜಿಎಫ್ ಬಾಬು ಎಸಿಬಿ ದಾಳಿ ಬಳಿಕ ಕೇಸ್ ಫೈಲ್ ಲೋಕಾಯುಕ್ತಕ್ಕೆ ವರ್ಗವಾಗಿತ್ತು. ಯಾವ ವಿಚಾರಕ್ಕೆ ಹಣದ ವ್ಯವಹಾರ ನಡೆಸಿದ್ದೀರಾ ಅಂತ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗಿ ದಾಖಲೆಯನ್ನ ಒದಗಿಸುವಂತೆ ಸೂಚನೆಯನ್ನ ನೀಡಲಾಗಿದೆ. ಜಮೀರ್ ಅಹ್ಮದ್ ಜೊತೆ ಹಣದ ವ್ಯವಹಾರ ಹೊಂದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ದಿನೇಶ್ ಗುಂಡೂರಾವ್ಗೆ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮಿಬ್ಬರ ಬಳಿ ಹಣದ ವ್ಯವಹಾರ ಆಗಿದೆ, ಹಣವನ್ನ ಪಡೆದುಕೊಳ್ಳೋದಕ್ಕೆ ಕಾರಣವಾದ್ರೂ ಏನು ಅಂತ ಹೇಳಿ ಲೋಕಾಯುಕ್ತ ದಿನೇಶ್ ಗುಂಡೂರಾವ್ಗೆ ನೋಟಿಸ್ ಅನ್ನ ಕೊಟ್ಟಿದೆ. ನೋಟಿಸ್ಗೆ ಇದೀಗ ಉತ್ತರವನ್ನ ನೀಡಬೇಕಾಗಿದೆ. ದಿನೇಶ್ ಗುಂಡೂರಾವ್ ಅವರು ವಿಚಾರಣೆಗೆ ಹಾಜರಾಗ್ತಾರಾ ಅಥವಾ ಸಮಯಾವಕಾಶವನ್ನ ತೆಗೆದುಕೊಳ್ತಾರಾ ಅದು ನೋಡಬೇಕಾಗಿದೆ. ಜಮೀರ್ ಅಹ್ಮದ್ ಅವರು ವ್ಯವಹಾರವನ್ನ ನಡೆಸಿದ್ರು. ಈ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಧಿಕಾ ಕುಮಾರಸ್ವಾಮಿ ಅವರು ಕೂಡ ಈ ಲೋಕಾಯುಕ್ತದ ಬಳಿ ಹೋಗಿ ಯಾವುದಕ್ಕಾಗಿ ಹಣವನ್ನ ಕೊಟ್ಟಿದ್ರು ಅನ್ನೋದರ ಕುರಿತು ಮಾಹಿತಿಯನ್ನ ಕೊಟ್ಟು ಬಂದ್ರು. ಆನಂತರ ಕೆಜಿಎಫ್ ಬಾಬು ಅವರು ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ರು ಲೋಕಾಯುಕ್ತದ ಬಳಿ. ಈಗ ದಿನೇಶ್ ಗುಂಡೂರಾವ್ ರವರ ಸರದಿ ಶುರುವಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಈ ಜಮೀರ್ ಅಹ್ಮದ್ ಮತ್ತೆ ದಿನೇಶ್ ಗುಂಡೂರಾವ್ ಅವರು ಹಣದ ವ್ಯವಹಾರವನ್ನ ಹೊಂದಿದ್ದಾರೆ ಅಂತ ಹೇಳಿ ಇದೀಗ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿದೆ. ಯಾವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಅಂತ ಹೇಳಿ? ಖಂಡಿತವಾಗ್ಲೂ ರಮ್ಯಾ, ಈಗಾಗಲೇ ಏನು ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಈಗಾಗಲೇ ಜಮೀರ್ ಅಹ್ಮದ್ ಅವ್ರ ಮೇಲೆ ಏನು ಕಳೆದ 3 ವರ್ಷದ ಹಿಂದೆ ಕೂಡ ಏನು ಇಡಿ ರೈಡ್ ಮಾಡಿತ್ತು. ಆನಂತರ ಆ ಒಂದು ಕೇಸನ್ನ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಆನಂತರ ಎಸಿಬಿಗೂ ಕೂಡ ಕೊಟ್ಟಿತ್ತು. ಯಾವಾಗ ಏನು ರಾಜ್ಯ ಸರ್ಕಾರ ಎಸಿಬಿಯನ್ನ ತೆಗೆದು ಆನಂತರ ಲೋಕಾಯುಕ್ತ ಮಾಡುತ್ತೋ ಆನಂತರ ಆ ಒಂದು ಕೇಸ್ ಎಲ್ಲವೂ ಕೂಡ ಏನು ಲೋಕಾಯುಕ್ತ ಕೂಡ ಟ್ರಾನ್ಸ್ಫರ್ ಆಗಿರುವಂತದ್ದು. ಈಗಾಗಲೇ ಅಲ್ಲೂ ಕೂಡ ಡಿವೈಎಸ್ಪಿ ರ್ಯಾಂಕ್ ನ ಅಧಿಕಾರಿ ಕೂಡ ಪ್ರತಿಯೊಬ್ಬರನ್ನು ಕೂಡ ಕರೆಸಿ ವಿಚಾರಣೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಕಳೆದ 1 ತಿಂಗಳ ಹಿಂದೆ ಅಷ್ಟೇ ರಾಧಿಕಾ ಕುಮಾರಸ್ವಾಮಿ ಅವ್ರನ್ನು ಕೂಡ ಕರೆಸಿದ್ರು. ಅವರ ಸ್ಟೇಟ್ಮೆಂಟ್ ಗಳನ್ನು ಕೂಡ ತಗೊಂಡಿದ್ರು. ಆನಂತರ ಅವರ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡಿದ್ರು. ಅದೇ ರೀತಿ ಪ್ರೊಸೀಜರ್ ಅನ್ನು ಕೂಡ ಕೆಜಿಎಫ್ ಬಾಬುಗೂ ಕೂಡ ಮಾಡಿದ್ರು. ಅವರು ಕೂಡ ಬಂದು ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ರು. ಆನಂತರ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ರು. ಆನಂತರ ಅವ್ರು ಕೇಳಿದಂತ ಕೆಲವೊಂದು ವಿಚಾರಗಳನ್ನ ಎಲ್ಲವೂ ಕೂಡ ಅವರು ಉತ್ತರವನ್ನ ಕೊಟ್ಟೋಗಿದ್ರು. ಈಗ ಏನು ಸಚಿವರಾಗಿರುವಂತ ದಿನೇಶ್ ಗುಂಡೂರಾವ್ ಅವರ ಸರದಿ ಅಂತ ಹೇಳ್ಬೋದು. ಅವರಿಗೂ ಕೂಡ ಈಗಾಗಲೇ ಲೋಕಾಯುಕ್ತ ನೋಟಿಸ್ ಕೂಡ ಸರ್ವ್ ಮಾಡಿದೆ. ಇನ್ನು 1 ವಾರದಲ್ಲೂ ಕೂಡ ನೀವು ವಿಚಾರಣೆಗೆ ಹಾಜರಾಗಬೇಕು. ಜೊತೆಗೆ ಯಾವ ವಿಚಾರವಾಗಿ ನೀವು ಹಣವನ್ನ ಕೊಟ್ಟಿದ್ರಿ ಮತ್ತೆ ಯಾವ ವಿಚಾರವಾಗಿ ನಿಮ್ಮ ಇಬ್ಬರ ಮಧ್ಯೆ ಇಷ್ಟು ವ್ಯವಹಾರ ಆಗಿದೆ ಅನ್ನೋ ಮಾತನ್ನು ಕೂಡ ಅವರು ಕೇಳ್ತಾರೆ. ಸೊ ಹೀಗಾಗಿ ಅದನ್ನು ಕೂಡ ನೋಟಿಸ್ ಅಲ್ಲೂ ಕೂಡ ಹೇಳಿರ್ತಾರೆ. ಇಂತಿಂತ ದಾಖಲೆಗಳನ್ನು ಕೂಡ ತರಬೇಕು ಅಂತ ಹೇಳಿ. ಸೊ ಹೀಗಾಗಿ ದಿನೇಶ್ ಗುಂಡೂರಾವ್ ಏನಿದ್ದಾರೆ ಅವ್ರಿಗೂ ಕೂಡ ಈಗಾಗಲೇ ನೋಟಿಸ್ ತರವಾಗಿದೆ. ಇನ್ನು ಮುಂದಿನ ಒಂದು 7-8 ದಿನಗಳ ಒಳಗಾಗೂ ಕೂಡ ಅವರು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಹಾಜರಾಗಿ ಯಾವ ವಿಚಾರವಾಗಿ ಅವರು ವ್ಯವಹಾರ ಮಾಡಿದ್ರು ಅಲ್ಲೆಲ್ಲವೂ ಕೂಡ ವೈಟ್ ಅಲ್ಲಿ ವ್ಯವಹಾರ ಆಗಿದೆಯಾ, ಸೊ ಈಗ ಸಾಕಷ್ಟು ವಿಚಾರಗಳು ಕೂಡ ಪ್ರಸ್ತಾಪ ಆಗ್ಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ರಾಧಿಕಾ ಕುಮಾರಸ್ವಾಮಿ ಅವರು ಫಿಲಂ ವಿಚಾರವಾಗಿ ನಾವು ಹಣವನ್ನ ಕೊಟ್ಟಿದ್ದೆ ಅಂತ ಹೇಳಿದ್ರು. ಇನ್ನು ಕೆಜಿಎಫ್ ಬಾಬು ನಾನು ಮನೆ ವಿಚಾರವಾಗಿ ಪ್ರಾಪರ್ಟಿ ವಿಚಾರವಾಗಿ ಹಣವನ್ನ ಕೊಟ್ಟಿದ್ದೆ ಅಂತ ಹೇಳಿದ್ರು. ಸೊ ಹೀಗಾಗಿ ದಿನೇಶ್ ಗುಂಡೂರಾವ್ ಅವರು ಯಾವ ವಿಚಾರಕ್ಕೆ ಹಣವನ್ನ ಕೊಟ್ಟಿದ್ದಾರೆ ಮತ್ತೆ ಅವರ ಮಧ್ಯೆ ಇರುವಂತ ಯಾವ ರೀತಿಯಾದಂತ ವ್ಯವಹಾರ ಯಾವ ರೀತಿಯಾಗಿದೆ, ಸೊ ಹೀಗೆಲ್ಲವೂ ಕೂಡ ಲೋಕಾಯುಕ್ತ ಸಂಕ್ಷಿಪ್ತವಾಗಿ ಕೂಡ ಏನೋ ವಿಚಾರಗಳನ್ನ ಮಾಡ್ಬೇಕಾಗಿದೆ. ಸೊ ಈ ಒಂದು ಕಾರಣಕ್ಕೆ ನೋಟಿಸ್ ಕೊಟ್ಟಿದ್ರೆ ಅವರು ಕೂಡ